ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಿನಿಮಾ ವಿಮರ್ಶೆ ಜಗತ್ತಿಗೆ ಸ್ವಾಗತ. ಇಂದು ನಾವು ಮೋಸ್ಟ್ ಥ್ರಿಲ್ಲಿಂಗ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀವಿ. ಈ ಸಿನಿಮಾ ಕತೆ ಕೇಳಿದ ಮೇಲೆ ಈ ಮೂವಿನ ನೀವು ನೋಡಲೇಬೇಕು ಅನ್ಕೊಂತೀರಿ. ಆ ಸಿನಿಮಾ ಬೇರೆ ಯಾವುದಲ್ಲ, ದ ಗೋಟ್ ಲೈಫ್. ಸ್ನೇಹಿತರೆ, ಈ ಸಿನಿಮಾ ಕತೆ ಕೇರಳದ ಮಾಲೀಕ ಎನ್ನುವ ಯುವಕನದು. ತನ್ನ ಕುಟುಂಬ ಕನಸುಗಳನ್ನು ನೆರವೇರಿಸಲು ಅವನು ದುಬೈಯಲ್ಲಿರುವ ಕಂಪನಿ ಕೆಲಸಕ್ಕೆ ಅಂತ ಹೋಗ್ತಾನೆ. ಹೊಸ ದೇಶ, ಹೊಸ ಜನರು, ಹೊಸ ಕನಸು, ಆದರೆ ಎದುರಿಸುವುದು ನರಕದ ಬದುಕು. ಹಸಿವು, ಬಿಸಿಲು, ಕಷ್ಟ, ಒಂಟಿತನ, ಇವುಗಳ ನಡುವೆ ಬದುಕುಳಿಯುವ ಪ್ರಯತ್ನ. ಚಿತ್ರ ನೋಡ್ತಾ ಇದ್ದಾಗ ಇದು ನಿಜವಾಗಿತ್ತ ಅನ್ನೋ ಪ್ರಶ್ನೆ ನಿಮಗೆ ಬರುತ್ತದೆ. ಮಾಲೀಕನ ಕೆಲಸ ಆಡುಗಳು ಕಾಯ್ದು, ಬಿಸಿಲಿನಲ್ಲಿ ದಿನವೂ ಹೋರಾಟ, ಆಹಾರ ಇಲ್ಲ, ನೀರು ಇಲ್ಲ ಮತ್ತು ಸುತ್ತಲೂ ಮಾಡು ಮಾತ್ರ. ಬದುಕುಳಿಯುವ ಹೋರಾಟ, ಅದೇ ಈ ಚಿತ್ರದ ಹೃದಯ. ಪೃಥ್ವಿರಾಜ್ ಈ ಸಿನಿಮಾದಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಅವರ ಕಣ್ಣಿನ ಭಾವನೆ, ದೇಹದ ಕಷ್ಟ, ಹೋರಾಟ ಎಲ್ಲವೂ ನಿಜವಾದಂತೆ. ಇದು ಅವರ ಕರಿಯರ್ನ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. ಬ್ಲೆಸ್ಸಿಯವರ ನಿರ್ದೇಶನ ತುಂಬ ನಿಖರ. ನಿಜವಾದ ಕಥೆಯನ್ನು ಇಷ್ಟು ಭಾವನಾತ್ಮಕವಾಗಿ ತೋರಿಸುವುದು ಸುಲಭವಲ್ಲ. ಕ್ಯಾಮ್ರಾ ವರ್ಕ್ ಅದ್ಭುತ. ಪ್ರತಿಯೊಂದು ದೃಶ್ಯವು ಚಿತ್ರಕಲೆಯಂತೆ ಮತ್ತು ಎ.ಆರ್. ರೆಹಮಾನ್ ಮ್ಯೂಸಿಕ್ ಸೆಟ್ಟಿಂಗ್ನಲ್ಲಿ ಕಣ್ಣೀರು ತರುತ್ತದೆ. ಈ ಸಿನಿಮಾ ನೋವು, ಹಸಿವು, ಹೋರಾಟ ಎಲ್ಲವನ್ನೂ ತೋರಿಸುತ್ತದೆ. ಆದರೆ ಇದರೊಳಗೆ ಇದೇ ಒಂದು ದೊಡ್ಡ ಸಂದೇಶ. ಬದುಕು ಎಷ್ಟೇ ಕಷ್ಟವಾದರೂ ಆಶೆಯನ್ನು ಬಿಡಬಾರದು. ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಂದು ಜೀವನದ ಪಾಠ. ಆ ದುಬೈ ಅನ್ನುವ ನರಕದಿಂದ ಭಾರತಕ್ಕೆ ಬರುವ ಪ್ರಯತ್ನವನ್ನು ನಿರ್ದೇಶಕರು ತುಂಬ ಭಾವನಾತ್ಮಕವಾಗಿ ತೋರಿಸಿದ್ದಾರೆ.